ಇತ್ತೀಚೆಗೆ ಶ್ರೀರಾಮ ಲಕ್ಷ್ಮಣರ ಬಗ್ಗೆ ಹೇಳಿಕೆ ಕೊಟ್ಟು ವಿವಾದ ಕ್ರಿಯೇಟ್ ಮಾಡಿದ್ದ ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರ ವಿರುದ್ಧ ತಿರುಪತಿ ನ್ಯಾಯಾಲಯದಲ್ಲಿ ಈಗಾಗಲೇ ಕೇಸ್ ದಾಖಲಾಗಿದೆ. ಇದರ ಬೆನ್ನಲ್ಲೇ ಮಾರಿಕೊಂಡ ಪತ್ರಕರ್ತರಿಗೆ ವಿಶೇಷ ಆಹ್ವಾನ ಅಂತ ತಮ್ಮ ಸುದ್ದಿಗೋಷ್ಠಿಯಲ್ಲಿ ಆಹ್ವಾನಿಸಿದ್ದ ಪ್ರಕಾಶ್ ರಾಜ್ ಹಾಗೆ ಮಾಧ್ಯಮ ಮಿತ್ರರ ನಡುವೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಜಟಾಪಟಿ ನಡೆದಿದೆ. ಮಾತಿಗೆ ಮಾತು ಬೆಳೆದು ತೀವ್ರ ಗಲಾಟೆ ವಾತಾವರಣ ಕೂಡ ಕ್ರಿಯೇಟ್ ಆಗ್ಬಿಡ್ತು. ಆಗಾಗ ತಮ್ಮ ಹೇಳಿಕೆಗಳಿಂದ ವಿವಾದ ಮೈಮೇಲೆ ಎಳೆದುಕೊಳ್ಳೋ ನಟ ಚಿಂತಕ ಪ್ರಕಾಶ್ ರಾಜ್ ಅವರು ಮಾರಿಕೊಂಡ ಪತ್ರಕರ್ತರಿಗೆ ವಿಶೇಷ ಆಹ್ವಾನ ಎನ್ನುವ ಮೂಲಕ ಲೇವಡಿ ಮಾಡಿದ್ದಾರೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದೆ. ಕೆಲವು ಪತ್ರಕರ್ತರು ಪ್ರಕಾಶ್ ರಾಜ್ ನಡೆಯನ್ನ ಖಂಡಿಸಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಮೇಲಿನ ಆರೋಪಕ್ಕೆ ಸ್ಪಷ್ಟನೆ ನೀಡೋದಕ್ಕೆ ಪ್ರಕಾಶ್ ರಾಜ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ಕರೆದಿದ್ರು. ಬೆಳಗ್ಗೆ 10:30ಕ್ಕೆ ಸುದ್ದಿಗೋಷ್ಠಿ ಶುರುವಾಗಬೇಕಾಗಿತ್ತು. ಆದರೆ ಆಹ್ವಾನ ಪತ್ರದಲ್ಲಿ ಮಾರಿಕೊಂಡ ಪತ್ರಕರ್ತರಿಗೆ ವಿಶೇಷ ಆಹ್ವಾನ ಅಂತ ಪ್ರಕಾಶ್ ರಾಜ್ ಬರೆಸಿ ಪತ್ರಕರ್ತರ ಕೆಂಗಣ್ಣಿಗೆ ಗುರಿಯಾದ್ರು. ಸುದ್ದಿಗೋಷ್ಠಿ ಆರಂಭದಲ್ಲೇ ಇದನ್ನ ಆಕ್ಷೇಪ ವ್ಯಕ್ತಪಡಿಸಿದ ಪತ್ರಕರ್ತರು ಪ್ರಕಾಶ್ ರಾಜ್ಗೆ ಪ್ರಶ್ನೆಗಳ ಸುರಿಮಳೆ ಹರಿಸಿದ್ರು. ನಿಮ್ ಪ್ರಕಾರ ಮಾರಿಕೊಂಡ ಪತ್ರಕರ್ತರು ಯಾರು? ನಿಮ್ಮ ಪತ್ರಿಕಾಗೋಷ್ಠಿ ಆಹ್ವಾನದಲ್ಲಿ ಮಾರಿಕೊಂಡ ಪತ್ರಕರ್ತರಿಗೆ ಆಹ್ವಾನ ಅಂತ ಬರ್ದಿದ್ದೀರಾ? ಅವ್ರು ಯಾರು ಅಂತ ಹೇಳಿ ಅಂತ ಪಟ್ಟು ಹಿಡಿದ್ರು. ಆದ್ರೆ ಪ್ರಕಾಶ್ ರಾಜ್ ಅವರು ಇದಕ್ಕೆ ಸರಿಯಾದ ಉತ್ತರ ಕೊಡದೆ ಬೇರೆ ಪ್ರಶ್ನೆ ಕೇಳಿ ಅಂತ ಹೇಳಿದ್ರು. ಹಾಗೆ ಮಾರಿಕೊಂಡ ಪತ್ರಕರ್ತರು ಆಹ್ವಾನ ಅನ್ನೋದು ನನ್ನ ಲೇವಡಿ ಮಾತ್ರ ಅಲ್ಲ, ನನ್ನ ಆತಂಕ. ವರ್ಷಗಳಿಂದ ನಾನು ಅನೇಕ ಭಾಷೆಗಳ ಮಾಧ್ಯಮಗಳನ್ನ ನೋಡಿದ್ದೀನಿ. ಸದ್ಯ ಪರಿಸ್ಥಿತಿ ಬದಲಾಗಿದೆ. ನನಗೆ ಪತ್ರಿಕೋದ್ಯಮದಲ್ಲೂ ಸಾಕಷ್ಟು ಗೆಳೆಯರಿದ್ದಾರೆ. ಅವರು ಸತ್ಯವನ್ನ ಬರೆಯೋದಕ್ಕಾಗ್ತಾ ಇಲ್ಲ ಅಂತ ನನ್ನೊಂದಿಗೆ ನೋವು ಹಂಚಿಕೊಳ್ತಾರೆ. ಫೋನ್ ಕಾಲ್ ನಲ್ಲೂ ಕೂಡ ತಮ್ಮ ಅಸಹಾಯಕತೆಯನ್ನ ತೋರಿಸ್ಕೊಳ್ತಾರೆ. ಇದೆಲ್ಲ ನನಗೆ ಅರ್ಥ ಆಗುತ್ತೆ ಅನ್ನೋ ಸಮಜಾಯಿಷಿಯನ್ನ ಕೊಟ್ರು. ಈ ರೀತಿ ಸ್ಪಷ್ಟನೆ ಕೊಟ್ಟಾದ ಮೇಲೆ ಧರ್ಮಸ್ಥಳ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.